ಇರೋದನ್ನು ನೆನೆಸಿಕೊಂಡ್ರೆ ಗದ್ದಲವಾಗುತ್ತೆ. ಶೇಷಗಿರಿ ಅಂತ ಹೇಳಿ ಅವರು ಬೆಟ್ಟದ ಹಾಗೆ ಬಹಳ ಎತ್ತರ ಇರೋದು. ತಾಯಿಯಿಂದ ಎಷ್ಟೆಷ್ಟು ಸಲ ಉಪನ್ಯಾಸವನ್ನು ಕೇಳಿದ್ದೇವೆ. ಈ ಸಲ ಏನಾದರೂ ವಿಷಯವನ್ನ ಅವರಿಂದ ಕೇಳಿದ್ದೇನೆ. ನಮ್ಮ ಜೀವನದಲ್ಲಿ ತುಂಬ ಗಾಢವಾದಂತಹ ಪ್ರಭಾವವನ್ನು ಬೀರಿದಂತಹ ಬಹಳ ದೊಡ್ಡ ವ್ಯಕ್ತಿಗಳು. ಅವರಿಗೆ ಆಧುನಿಕ ಎಲ್ಲ ಚಿಂತನೆಗಳ ಪರಿಚಯವೂ ಇದ್ದಿದ್ದರಿಂದ ತುಂಬ ಪ್ರಧಾನವಾದ ಸಮಸ್ಯೆಗಳನ್ನು ಕೂಡ ಇವತ್ತಿನ ಕಾಂಟೆಕ್ಸ್ಟ್ನಲ್ಲಿ ಏನು ಅಂತ ಅರ್ಥ ಮಾಡಿಸೋದನ್ನು ಅವರು ಪರಿಣತ ಮಾಡಿಕೊಂಡಿದ್ದರು. ಸರಿಯಾಗಿ ಒಂದು ವರ್ಷದ ಹಿಂದೆ ಅವರು ಸಪ್ತಮಸ್ಕಂಧ ಉಪನ್ಯಾಸ ಮಾಡಿದ್ದು ಒಂದು ವಿಡಿಯೋ ಬಂದಿತ್ತು. ಅದರಲ್ಲಿ ಹಿರಣ್ಯಕಶಿಪು, ಪ್ರಹ್ಲಾದ, ದೇವ, ದೈತ್ಯರು ಈ ಎಲ್ಲ ಈ ಏನು ಹೋರಾಟದ ಚಿತ್ರಣ ಬರುತ್ತೆ, ಇದನ್ನು ಅವರು ಯಾವ ಥರ ಚಿತ್ರಿಸ್ತಿದ್ರು ಅಂತಂದರೆ, ದೈತ್ಯರು ಆ ವೇದಗಳನ್ನು ಅದು ಪರಮಾತ್ಮ ಪ್ರತಿಪಾದನೆ ಮಾಡೋದಿಲ್ಲ, ಅದು ನಮ್ಮ ಹೆಗ್ಗಳಿಕೆಯನ್ನು ಹೇಳುತ್ತೆ. ಅಂದರೆ ಸಂವಿಧಾನ ನಮ್ಮ ಪರವಾಗಿರಬೇಕು ಅನ್ನೋದು ಎಲ್ಲ ಕಾಲದ ಹೋರಾಟ ಅಂತ ಅವರನ್ನು ಚಿಂತಿಸಿದರು. ಇವತ್ತಿಗೂ ಯಾವುದಾದ್ರೂ ಒಂದು ಹೋರಾಟ ನಡೆದ್ರೆ ದಲಿತ ಮೂವ್ಮೆಂಟ್ ಇರಲಿ, ಅದಿರಲಿ, ಇದಿರಲಿ, ಎಲ್ಲರಿಗೂ ಏನು ಅಂತಂದರೆ ನಮಗೆ ಬೇಕಾದಂಥ ಕಾನ್ಸ್ಟಿಟ್ಯೂಷನ್ ಇರಬೇಕು, ನಮಗೆ ಸಿಗಬೇಕಂತ ಅಧಿಕಾರ ಸಿಗಬೇಕು, ನಮಗೆ ನಮ್ಮ ಪರವಾಗಿರಬೇಕು ಅಂತ. ಈ ಥರ ಪ್ರಹ್ಲಾದ ಮತ್ತು ಹಿರಣ್ಯಕಶಿಪು ಅವರ ಜಗಳ ಅದು ಅವತ್ತಿನ ಮಾತ್ರ ಅಲ್ಲ, ಎಲ್ಲ ಕಾಲಕ್ಕೂ ಬರತಕ್ಕಂತಹ ಒಂದು ವಿಷಯ. ಆದ್ದರಿಂದ ಅದಕ್ಕೆ ನಾವು ವೇದದಿಂದ ಪ್ರಧಾನ ಪ್ರತಿಪಾದ್ಯ ಯಾರು ಅನ್ನೋದು ತೀರ್ಮಾನ ಆದರೆ ನಮ್ಮ ಅನೇಕ ಅಧ್ಯಾತ್ಮದ ಸಮಸ್ಯೆಗಳೆಲ್ಲ ಪರಿಹಾರ ಆಗ್ತವೆ ಅಂತ ಹೀಗೆ ಬಹಳ ಗಾಢವಾಗಿ ಎಲ್ಲ ವಿಷಯಗಳನ್ನು ಜೋಡಿಸಿ ಮಾತಾಡ್ತಾ ಇದ್ದರು. ಬಹಳ ಅಪೂರ್ವವಾದಂತಹ ವಿಷಯಗಳನ್ನು ಹೇಳ್ತಾ ಇದ್ದರು. ಒಂದು ಸಲ ತಿರುಪತಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರು ಉಪನ್ಯಾಸ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಬಂದಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. 30-40 ವರ್ಷಗಳಿಂದ ಒಂದೊಂದು ಶ್ಲೋಕವನ್ನು ಬಿಡದೆ ಉಪನ್ಯಾಸ. ನಾನು ಹೋದಾಗ 6ನೇ ಸ್ಕಂಧ ಬಿಡದಿಲ್ಲ. ಅಂದರೆ ಅವರು ಯಾವ ಥರ ಉಪನ್ಯಾಸ ಮಾಡಿರ್ಬೇಡ. ಅವತ್ತು ಹೇಳಿರ್ತಕ್ಕಂಥ ವಿಷಯ ಇವತ್ತಿಗೂ ನನ್ನ ಕಿವಿಯಲ್ಲಿ ಗುರಿಗುಟ್ಟಂತೆ. ಅಜಾಮನ ಕಥೆಯಲ್ಲಿ ಹಾಗೆ ಬಹಳ ಅದ್ಭುತವಾಗಿ ಅವರ ಮಹಿಮೆ ಅಂಥದ್ದು ಅನ್ನಲಿಕ್ಕೆ ಅನೇಕ ಸಾಕ್ಷಿ. ಅದರಲ್ಲಿ ಇಷ್ಟು ಜನ, ಇಷ್ಟು ಥರದವರು ಕಣ್ಣೀರು ಹಾಕೊಂಡಿರ್ತಕ್ಕಂಥದ್ದು ಒಂದು ದೊಡ್ಡ ಸಾಕ್ಷಿ ಅಂತ ಹೇಳ್ತಾ ಆಲೋಚನೆ ಮಾಡಬೇಕು. ನಮ್ಮ ರೂಪದಲ್ಲಿ ಒಂದು ಕೂಡ್ತಾ ಇತ್ತು, ಕೊಠಡಿಯಲ್ಲಿ ಬಂದು ಕೂತು ಅವ್ರು ಮಾತು ಮಾಡಿದರೆ ಮತ್ತೆ ನಾವು ಮಾತಾಡಲಿಕ್ಕೆ ಎಲ್ಲ ವಿಷಯಗಳು ಅಲ್ಲ, ಆಧುನಿಕ ಪ್ರಾಚೀನ ಎಲ್ಲ ವಿಷಯಗಳನ್ನು ಮೇಲಿಸಿ ಮಾತಾಡುವ ವೈಜ್ಞಾನಿಕವಾಗಿ ಸತ್ವವಾದವನ್ನು ನೋಡ್ತಕ್ಕಂಥ ಒಂದು ವಿಶೇಷ ವ್ಯಕ್ತಿತ್ವ. ವಿದ್ಯಾಪೀಠವನ್ನು 6 ವರ್ಷದಲ್ಲಿ ಮುಗಿಸಿದೆ. 12 ವರ್ಷದ ವಿದ್ಯಾಭ್ಯಾಸ 6 ವರ್ಷದಲ್ಲಿ ಮುಗಿಸಿದ. ಅದನ್ನು ಬಹುಶಃ ಬೇರೆ ಯಾರು ಮಾಡಲಿಲ್ಲ. ಅಂತಹ ಕೆಲವು ರೆಕಾರ್ಡ್ ಅಂತ ಹೇಳಿದ್ರು, ಆ ರೀತಿಯಲ್ಲಿ ಅಧ್ಯಯನ ಮಾಡಿರತಕ್ಕಂಥ ಒಂದು ಬಾರಿ ಓದಿದ್ರೆ ಏಕಸಂತೆ ಗ್ರಾಹಿ ಅಂತ, ಆ ರೀತಿಯ ಗ್ರಹಣ ಶಕ್ತಿ ಅದ್ಭುತ. ತುಂಬ ಗೌರವದಿಂದ ಕಾಣ್ತಕ್ಕಂಥ ಹಿರಿಯರು. ಅವರನ್ನು ದೇಹದಲ್ಲಿ ಕಾಣಲಾಗದೆ 1 ವರ್ಷ ಪೂರ್ತಿ ಆಯಿತು. ದೇಹದಲ್ಲಿರುವಾಗ ಒಂದೇ ಕಡೆಯಲ್ಲಿರ್ತಾರೆ. ಶರೀರ ಬಿಟ್ಟ ಮೇಲೆ ಎಲ್ಲಿ ಬೇಕಾದರೂ ಅವರನ್ನು ನಾವು ಕಾಣಬಹುದು. ಈ ಒಂದು ಕ್ರಮ ಇದೆ. ಆ ಧೈರ್ಯದಿಂದ ನಾವು ದುಃಖವನ್ನು ಸಹಿಸಿಕೊಳ್ಬೇಕು. ಅವರ ಈ ವರ್ಷಾಂತದ ಸಂದರ್ಭದಲ್ಲಿ ಅವರಿಗೆ ಸಂಬಂಧಿಗಳು, ಶಿಷ್ಯರು ಆದಂತಹ B.F. ವಿಜಯೇಂದ್ರಾಚಾರ್ಯರು ಒಂದು ತತ್ವವಾದ ಪುಸ್ತಕ ಬಹಳ ವಿಶಿಷ್ಟ ಕೆಲಸ ಮಾಡಿದ್ದಾರೆ. ಅವರು ಇವತ್ತು ದೊಡ್ಡ ವಿದ್ವಾಂಸರು ಅಂತ ಅನ್ನಿಸಿಕೊಳ್ಳುವಲ್ಲಿ ಶೇಷಗಿರಿರಾಯರ ದೊಡ್ಡ ಆಶೀರ್ವಾದ ಇದೆ. ಯುಕ್ತಿ ಮಲ್ಲಿಕ ಸಮಗ್ರ ಅನುವಾದದ ವ್ಯವಸ್ಥೆ ಆಯಿತು. ಹೆಸರು ಪೂರ್ತಿ B.F. ವಿಜಯೇಂದ್ರಾಚಾರ್ಯರಿಗಿದೆ. ಹಿಂದೆ ಆಶೀರ್ವಾದದ ಬಲ ಎಲ್ಲ ಶೇಷಗಿರಿರಾಯರದ್ದು. ಸಮಗ್ರ ಅಕ್ಷರ ನೋಡಿ ತಪ್ಪುಳಿಯದೇ ಇದ್ದ ಹಾಗೆ. ಯಾಕಂದರೆ ವಾದಿರಾಜ ತೀರ್ಥರ ಶ್ಲೋಕಗಳನ್ನು
ಜೊತೆಗೆ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಡೀ ನ್ಯಾಯ ಸುಧಾ ತಲೆಯಲ್ಲಿ ಗಟ್ಟಿರಬೇಕು. ಅವನಿಗೆ ತತ್ವ ಆಚಾರ್ಯರ ಸರ್ವಮೂಲ ಗ್ರಂಥಗಳ ಸಮಗ್ರ ವಿವರಗಳು ಗಟ್ಟಿಯಾಗಿರಬೇಕು. ಅಂಥವರು ಮಾತ್ರ ಅದನ್ನು ಸರಿಯಾಗಿ ಸಂಶೋಧನೆ ಕನ್ನಡದಲ್ಲಿ ಸರಿಯಾದ ರೀತಿಯಲ್ಲಿ ಕೊಡುವುದಕ್ಕೆ ಸಾಧ್ಯ ಆಗ್ತದೆ. ಆ ಕೆಲಸ ದೊಡ್ಡದಾಗಿ ಬಿ ಎನ್ ವಿಜಯೇಂದ್ರ ಅವರಿಂದ ನಡೆದಿದೆ. ಹಿನ್ನೆಲೆಯಲ್ಲಿ ಸಂಬಂಧಿಕರು ಮತ್ತು ಗುರುಗಳು ಅನ್ನುವ ದೃಷ್ಟಿಯಿಂದ ಅವರ ಕೆಲಸ ಇದೆ. ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಮಾಡಿದ ಉಪನ್ಯಾಸಗಳನ್ನೆಲ್ಲ ಲೋಕಕ್ಕೆ ಕೊಡುವುದರಿಂದ ಕೈಂಕರ್ಯವನ್ನು ವಿಜಯೇಂದ್ರಾಚಾರ್ಯರು ತಮ್ಮ ಬಾಲ್ಯದಲ್ಲೇ ಆರಂಭಿಸಿ ಮಾಡಿದ್ದಾರೆ. ಈಗ ಮತ್ತೊಂದು ದೊಡ್ಡ ಸೇವೆ ಏನಂದ್ರೆ, ಪರಮಪೂಜ್ಯ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು 25ನೇ ವಯಸ್ಸಿನಲ್ಲಿ ಬರೆದಂತಹ ಲೇಖನಗಳು ಆಮೇಲೆ ಬರೆಯುವುದಕ್ಕೆ ಪುರುಸೊತ್ತಿರಲಿಲ್ಲ. ಹೆಚ್ಚು ಬರೆದಂದ್ರೆ ನಮ್ಮ ನ್ಯಾಯ ಸುಧಾ ಮಾಡುವುದು ಯಾರದು ವಿಮಾನದಲ್ಲಿ ಹೋಗಾಗ ಬರೀತೇನೆ ಅಂತ ಹೇಳಿ ನ್ಯಾಯ ಸುಧಾ ಸಾಧುವನ್ನು ಆ ಕಾಲದಲ್ಲಿ ಬರುತ್ತೆ. ಆ ಸಮಯದಲ್ಲಿ ಶಬ್ದರ್ಶನಗಳು, ಆಸ್ತಿಕ ದರ್ಶನಗಳು ಮತ್ತು ನಾಸ್ತಿಕ ದರ್ಶನಗಳ ಒಂದು ವಿಮರ್ಶಾತ್ಮಕವಾದ ಪ್ರಬಂಧಗಳನ್ನು ಅವತ್ತು ಮಿಂಚಿನ ಬಳ್ಳಿಯಿಂದ ಪತ್ರಿಕೆಯಲ್ಲಿ ಪ್ರಕಟ ಮಾಡಿದ್ದು. ಅದು ಹಾಗೊಂದು ಆಗಿದೆ ಅಂತ ನಮಗೆಲ್ಲ ಗೊತ್ತಿಲ್ಲ, ವಿಜಯೇಂದ್ರಾಚಾರ್ಯ ಗೊತ್ತಿದೆ. ಆ ಪತ್ರಿಕೆಗಳನ್ನು ಹುಡುಕಿ ಅಷ್ಟಷ್ಟು ಭಾಗಗಳನ್ನು ತೆಗೆದು ಅದರಲ್ಲಿ ಯಾವುದೇ ಕೈಯಾಡಿಸದೆ ಅವರು ಯಾವ ರೀತಿಯಲ್ಲಿ ಲೇಖನ ಇತ್ತು ಅದೇ ರೀತಿಯಲ್ಲಿ ಕೊಟ್ಟು, ಅದರ ಜೊತೆಗೆ ಕೇಶವಾಚಾರ್ಯ, ಅದರ ಜೊತೆಗೆ ಶ್ರೀ ಶೇಷಗಿರಿ ಆಚಾರ್ಯನ ಸ್ಮರಣೆ ಮಾಡಿಕೊಂಡಿದ್ದಾರೆ. ಬರೀ ಶೇಷಗಿರಿ ಆಚಾರ್ಯ ಹೆಸರಲ್ಲೇ ಒಂದು ಗ್ರಂಥ ರಚನೆ ಮಾಡಿದ್ದಿದ್ರೆ ಅದನ್ನು ಯಾರು ಸಾಮಾನ್ಯರು ಓದುವುದಕ್ಕೆ ಇರ್ತಿರ್ಲಿಲ್ಲ. ಆದರೆ ಈ ತತ್ವವಾದದ ಜೊತೆಗೆ ಶೇಷಗಿರಿಯವರ ಬಗ್ಗೆಯೂ ಬಂದದ್ರಿಂದ ಇದೊಂದು ರೀತಿ ಗಂಗಾ ಸಂಗೀತ ನಿರ್ಮಲ್ಯವಿದ್ದ ಹಾಗೆ ಒಂದು ವಿಶೇಷ ಗುರುಗಳಿಗೆ ಮಾಡಿದ ಒಂದು ದೊಡ್ಡ ಸೇವೆ. ಇದನ್ನು ಅಧ್ಯಯನ ಮಾಡಲಿಕ್ಕೆ ಸಾಮಾನ್ಯರಿಗೆ ಸ್ವಲ್ಪ ಕಷ್ಟ. ಆದರೆ ವೇದಾವರ ಶ್ರೀಪಾದರ ಮಾತು ಹೇಗೆ ಅಂದರೆ, ಅದು ಒಂದು ರೀತಿಯಲ್ಲಿ ಬಾಂಧಾ ಸಂಗೀತವೂ ಅಲ್ಲ, ಮಿತ್ರ ಸಂಗೀತವೂ ಅಲ್ಲ, ಪ್ರಭು ಸಂಗೀತವೂ ಅಲ್ಲ, ಅದೊಂದು ಮೀರಿತ್ತು. ಅದೊಂದು ಗುರು ಸಂಗೀತ ಅದೊಂದು ಅವೆಲ್ಲವನ್ನು ಮೀರಿತ್ತು, ಅದರಲ್ಲಿ ಎಲ್ಲವೂ ಉಂಟು. ಆ ರೀತಿಯಲ್ಲಿ ವಿವರಣೆ ಕೊಡತಕ್ಕಂಥ ಒಂದು ವಿಶೇಷವಾದ ಶಕ್ತಿ ವಿಶ್ವೇಶತೀರ್ಥರ. ಅದು ಎಷ್ಟೇ ಕ್ಲಿಷ್ಟ ಇರಲಿ, ಸಾಮಾನ್ಯರಿಗೆ ಅರ್ಥ ಆಗಿದೆ ಅಂತ ಭ್ರಾಂತಿ ಆದರೂ ಬರಬೇಕು. ಆ ಕ್ರಮದಲ್ಲಿ ವಿಷಯಗಳನ್ನು ನಿರೂಪಣೆ ಮಾಡತಕ್ಕಂಥ ಒಂದು ವಿಶಿಷ್ಟ ವ್ಯಕ್ತಿತ್ವ ಪೂಜ್ಯ ಶ್ರೀಪಾದ. ಆ ಕ್ರಮದಲ್ಲಿ ದರ್ಶನಗಳ ವಿಮರ್ಶೆ ಯಾರಿಗೂ ಮನಸ್ಸಿಗೆ ನೋಯಬಾರದು. ಅದು ಬೆಣ್ಣೆಯಿಂದ ಕೂದಲು ತೆಗೆದಿರಬೇಕು, ಬೆಣ್ಣೆ ಅದಕ್ಕೆ ಅಂಟಿ ಬಂದಿರಬಾರ್ದು, ಆ ಬೆಣ್ಣೆ ಅಲ್ಲೇ ಇರಬೇಕು. ಆ ಕ್ರಮದಲ್ಲಿ ದರ್ಶನಗಳನ್ನು ವಿಮರ್ಶೆ ಮಾಡುವ ಗುರುಗಳು ಸ್ವಲ್ಪ ವಿಜಯೇಂದ್ರಾಚಾರ್ಯ ಹಾಗಲ್ಲ, ಸ್ವಲ್ಪ ಹೊಡೆದು ವಿಮರ್ಶೆ ಮಾಡಬೇಕು, ಪೆಟ್ಟು ವಿಮರ್ಶೆ ಮಾಡಬೇಕು. ಆದರೆ ಗುರುಗಳ ವಿಮರ್ಶೆ ಅವರಿಗೆ ಬಹಳ ಇಷ್ಟ. ಒಂದು ವಿಶಿಷ್ಟ ವ್ಯಕ್ತಿತ್ವ, ಅವರ ವಿಮರ್ಶೆಯ ಕ್ರಮ ಬಹಳ ಇಷ್ಟ. ನಾವು ವಿಮರ್ಶೆ ಮಾಡುವಾಗ ಸ್ವಲ್ಪ ಪೆಟ್ಟು ವಿಮರ್ಶೆ ಮಾಡಬೇಕು. ಆದರೂ ಆ ಗುರುಗಳ ಒಂದು ವಿಶೇಷ ಛಾತಿ ಅಲ್ಲಿ ಸೇರಿರುವುದರಿಂದ ಇವತ್ತು ಜನಪ್ರಿಯವಾದ ಉಪನ್ಯಾಸಗಳು, ಜನಪ್ರಿಯವಾದ ಲೇಖಕರು. ಅವರ ಲೇಖನ ಓದ್ತಾ ಹೋದರೆ ಓದಿಸಿಕೊಂಡೇ ಹೋಗ್ತದೆ. ಯಾಕಂದರೆ ಅಲ್ಲಿ ಸ್ವಲ್ಪ ಕುಟುಕುವಂಥ ವಿಷಯಗಳು ಇರ್ತವೆ. ಬರೀ ಸಮಾಧಾನದಲ್ಲಿ ಹೇಳಿದರೆ ಓದಿಸಿಕೊಂಡು ಹೋಗುವುದಿಲ್ಲ, ಸ್ವಲ್ಪ ಕುಟುಕಬೇಕಾಗ್ತದೆ. ಆ ಕೆಲಸವನ್ನು ಮಾಡಿ ಜನರಿಗೆ ಜ್ಞಾನವನ್ನು ಮುಟ್ಟಿಸುವ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಹಿರಿಯರ ದೊಡ್ಡಪ್ಪನ ಸೇವೆಯೂ ಆಗಿದೆ, ಗುರು ಸೇವೆಯೂ ಕೂಡ ನಡೆದಿದೆ. ಇದರ ಮೂಲಕ ನಮ್ಮ ವಿದ್ವಾಂಸರೆಲ್ಲ ಇದನ್ನು ಅಧ್ಯಯನ ಮಾಡೋಣ. ಜೊತೆಗೆ ಸಾಮಾನ್ಯರು ಇದನ್ನು ಒಂದು ಸಲ ಓದಿ ಅದರ ಪುಣ್ಯವನ್ನು ಬೆಳಗ್ಗೆ ಶೇಷಗಿರಿರಾಯರಿಗೆ ಅವರಿಗೆ ನಾವು ಅರ್ಪಿಸುವಂಥದ್ದು ಏನಿಲ್ಲ. ಅವರಿಗೆ ಪುಣ್ಯ ಕೊಟ್ಟಿರುವಂತೆ ನಮಗೆ 10 ಪಟ್ಟು ಜಾಸ್ತಿ ಆಗ್ತದೆ, ಅದು ಸ್ವಾರ್ಥದಲ್ಲೇ ಕೊಡೋದು. ಅಂದರೆ ಅವರಿಗೆ ಪುಣ್ಯವನ್ನು ಅರ್ಪಿಸುವುದರ ಮೂಲಕ ಗುರು ಸೇವೆಯನ್ನು ನಡೆಸೋಣ. ಇದನ್ನು ರಚನೆ ಮಾಡಿದ ಬಿ ಎನ್ ವಿಜಯೇಂದ್ರರಿಗೆ ನಮ್ಮ ಆತ್ಮೀಯ ಶಿಷ್ಯರು ಹೌದು, ಆತ್ಮೀಯರೂ ಹೌದು. ಅವರಿಗೆ ವಿಶೇಷ ಗ್ರಂಥಗಳು ವರ್ಷ